ಆಯೋಜಿಸಿದ ಮೂಲ 4 ಪಾಯಿಂಟ್ ಇತ್ತೀಚೆಗೆ ಬಿಜಾಪುರ ತಹಸೀಲ್ದಾರ್ ಹಾಗೂ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರಮ್ ಕಡ್ಲಿ ನೀಡಿ ಮತ್ತು ಅದರ ಮೇಲೆ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯ ತಡೆಯಾಜ್ಞೆ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತ ಮತ್ತು ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ನೆಚ್ಚಿನ ನಾಯಕರಿಗೆ ಆಗ್ರಹ ಏನು ಅಂತಂದ್ರೆ, ವಿಜಯಪುರ ನಗರ ಈಗಾಗಲೇ ಅಪರಾಧಿಕ ಚಟುವಟಿಕೆಗಳಲ್ಲಿ ತುಂಬಿ ತುಣುಕ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ತಡಿಪಾರ್ ಪ್ರೊಸೀಡಿಂಗ್ಸ್ ಹಾಗೂ ರೌಡಿ ಶೀಟರ್ ಓಪನ್ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡಬೇಕು. ಜಿಲ್ಲಾಡಳಿತ ಕಾನೂನುಬದ್ಧ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ಕೈಗೊಂಡು ಅವ್ರನ್ನ ಬಿಜಾಪುರ ಸರಹದ್ದಿಯಿಂದ ಗಡಿಪಾರು ಮಾಡಬೇಕು. ಮತ್ತು ಅವರು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರದ್ದು ಹಿಸ್ಟ್ರಿ ಶೀಟರ್, ರೌಡಿ ಶೀಟರ್ ಮತ್ತು ಕಮ್ಯುನಲ್ ಗುಂಡಾ ಆ್ಯಕ್ಟ್ನಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಅವರಿಗೆ ಕಾನೂನಾತ್ಮಕ ಶಿಕ್ಷೆ ಗುರಿಪಡಿಸ್ಬೇಕಂತ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಬಿಜಾಪುರ ನಗರದಲ್ಲಿ ಈಗೀಗ ತಾವು ನೋಡ್ತಿರ್ಬೋದು, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕುಸಿದುಕೊಂಡಿದೆ ಬಿಕಾಸ್ ಆಫ್ ಧರಮ್ ಕಡ್ಲಿ. ಯಾಕಂತಂದ್ರೆ ಅಲ್ಪಸಂಖ್ಯಾತ ಡಾಮಿನೆಂಟ್ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ಸಮಾಜ ಅಭಿವೃದ್ಧಿಯಿಂದ ವಂಚಿತ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಗಮನ ಸೆಳೆಯಲು. ಪಾಯಿಂಟ್ ನಂಬರ್ 4, ಮೊನ್ನೆ ನಡೆದಿದ್ದ ಮಂಗಳೂರಿನಲ್ಲಿ ಒಬ್ಬ ಅಮಾಯಕ ಮುಸಲ್ಮಾನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದು ಹಿಂದೂ ಭಯೋತ್ಪಾದಕರನ್ನು ಈ ಮಾಧ್ಯಮದ ಮುಖಾಂತರ ನಾವು ಬಿಜಾಪುರ ಜಿಲ್ಲೆ ಮುಸಲ್ಮಾನ್ ವತಿಯಿಂದ ಖಂಡಿಸುವುದು ಮತ್ತು ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳಿಗೆ ಖಂಡಿಸುವುದು ಅತಿ ಅವಶ್ಯಕತೆ ಇರುವುದರಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವೇಳೆ ಆ ಹಿಂದೂ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮತ್ತು ಅವರಿಗೆ ಬೆಂಬಲಿಸುತ್ತಾ ನಾಲಾಯಕ ನಾಯಕರಿಗೆ ತಕ್ಕ ಕಾನೂನಾತ್ಮಕ ಪಾಠ ಕೊಡಬೇಕಂತೇಳಿ ಆಗ್ರಹಿಸುವ ಸಲುವಾಗಿ 4 ವಿಷಯಗಳಲ್ಲಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರಿದ್ದೇನೆ. ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆಯುವಂತಹದ್ದು ಬೆಳವಣಿಗೆ ಜಿಲ್ಲಾಡಳಿತದ ಏನಿದೆ ಅಂತಂದ್ರೆ, ತಾವು ಗಮನಿಸಬಹುದು, ಇದು ತಹಸೀಲ್ದಾರ್ ವಿಜಯಪುರ ಇವರು ನನಗೆ ದಿನಾಂಕ 13/5/2025 ಒಂದು ನೋಟಿಸ್ ಮಧ್ಯಂತರ ಆದೇಶದ ಮುಖಾಂತರ ಹೊರಡಿಸಿರುತ್ತಾರೆ. ಅದರಂತೆ ಆ ನೋಟಿಸ್ನಲ್ಲಿ ನಾನು ಓದಿ ಹೇಳ್ತೀನಿ, ತಾವು ಗಮನಿಸಬಹುದು. PSI ಗೋಲ್ಗುಮಟ್ ಪೊಲೀಸ್ ಠಾಣೆ ವಿಜಯಪುರ ಇವರು ಮುಂಜಾಗೃತಾ ಕ್ರಮದ ವರದಿ 30/25 ಇವರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 127 ಕೆಳಗೆ ಎದುರುದಾರ ಮೇಲೆ ಈ ಕೆಳಗಿನಂತೆ ವರದಿ ಸಲ್ಲಿಸಲಾಗಿರುತ್ತಾರೆ. ಮೇಲಿನ ನಮೂದಿಸಿದ ಪಾರ್ಟಿ ನಂಬರ್ 1 ಬಸನಗೌಡ ಪಾಟೀಲ್ ಯತ್ನಾಳ್, ತಂದೆ ಇಲ್ಲ, ಯಾರು ಹಿಂದೆ ಮುಂದೆ ಇಲ್ಲ ಈ ನೋಟಿಸ್ನಲ್ಲಿ. ವಯ 60 ವರ್ಷ, ಶಾಸಕರು ವಿಜಯಪುರ ನಗರ ಮತಕ್ಷೇತ್ರ ವಿಜಯಪುರ ಇವರು ವಿಜಯಪುರ ನಗರ ಮತಕ್ಷೇತ್ರದ ಶಾಸಕರಾಗಿರುತ್ತಾರೆ. ಪಾರ್ಟಿ ನಂಬರ್ 2 ಸೈಯದ್ ಆಸಿಫುಲ್ಲಾ, ತಂದೆ ಸೈಯದ್ ಖಾದರ್ ಬಾಷಾ ಖಾದ್ರಿ, ವಯ 45 ವರ್ಷ, ಜಾತಿ ಮುಸ್ಲಿಂ, ಉದ್ಯೋಗ ವಕೀಲ್ ವೃತ್ತಿ, ಸಾಕಿನ್ ಫೈಜಾಮ್ ಕಾಲನಿ, ಜಿಲ್ಲಾ ಪಂಚಾಯತ್ ವಿಜಯಪುರ. ಇದರಲ್ಲಿ ನೋಡಿ ಜಿಲ್ಲಾಡಳಿತದ ದುರಾಡಳಿತ. ನನ್ನ ಹೆಸರು ನಮೂದು ಮಾಡಬೇಕಾಗಿದ್ದಲ್ಲೇ ನನ್ನ ಹೆಸರು, ನಮ್ಮ ತಂದೆ ಹೆಸರು, ನಮ್ಮ ಜಾತಿ, ನಮ್ಮ ಉಪಜಾತಿ, ನಮ್ಮ ವಯಸ್ಸು, ಉದ್ಯೋಗ ವಿಳಾಸ ಇದೆ. ಆದ್ರೆ ಪಾರ್ಟಿ ನಂಬರ್ 1 ಏನೂ ಇಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ. ಇದು ಖಂಡನೀಯ. ಪಾರ್ಟಿ ನಂಬರ್ 1 ನೇದವರು ಕಳೆದ ಕೆಲವು ವರ್ಷಗಳಿಂದ ಮುಸ್ಲಿಂ ಸಮುದಾಯ, ಆ ಸಮುದಾಯದ ಜೋಡಿ ಸಂಪ್ರದಾಯದ ಅವರು ನಾಯಕರು ಹಾಗೂ ಐತಿಹಾಸಿಕ ವ್ಯಕ್ತಿಗಳ ವಿರುದ್ಧ ಪ್ರಚೋದನಕಾರಿ ಹಾಗೂ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಶಹರ ಉಪವಿಭಾಗ 1 ಮೇಲೆ ಸುಮಾರು 26 ಪ್ರಕರಣಗಳು. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದ್ದ ವಿಷಯ ಏನಂತಂದ್ರೆ, ಅವ್ರ ಮೇಲೆ 26 ಅಲ್ಲ, ಸುಮಾರು 52 ಮೇಲ್ಪಟ್ಟ ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಪೆಂಡಿಂಗ್ ಇದಾವ. ಆಮೇಲೆ
ದಾಖಲಾಗಿರ್ತವೆ. ಅದೇ ರೀತಿ ಪಾರ್ಟಿ ನಂಬರ್ 2 ಉಪವಿಭಾಗ 1ರಲ್ಲಿ ಸುಮಾರು 20 ತಮ್ಮನ್ನು ನೇದವರು ವತಿಯಿಂದ ವಕೀಲರಾಗಿದ್ದು ಸಾಮಾಜಿಕ ಸೇವೆ ಹಾಗೂ ರಾಜಕೀಯದಲ್ಲಿ ಸಕ್ರಿಯರಾಗಿರುತ್ತಾರೆ. ತಮ್ಮನ್ನು ಮುಸ್ಲಿಂ ಸಮುದಾಯದ ಭಾವಿ ನಾಯಕರೆಂದು ಬಿಂಬಿಸಿಕೊಳ್ಳುತ್ತಾ ಹಿಂದೂಗಳ ವಿರುದ್ಧ ಆಕ್ಷೇಪಾರ್ಹ ಹಾಗೂ ಅವಿಳನಕಾರಿ ಮತ್ತು ಪ್ರಚೋದನಕಾರಿ ಹೇಳಿಕೆಯನ್ನು ಆಗಾಗ ಕೊಡುತ್ತಾ ಬಂದಿರುತ್ತಾರೆ. ಅವರೊಬ್ಬ ವಕೀಲರ ಇದ್ದು ಸಾರ್ವಜನಿಕರು ಅಕ್ಕಪಕ್ಕದವರನ್ನು ಹೆದರಿಸುತ್ತಾ ಅವರ ಮೇಲೆ ದೌರ್ಜನ್ಯ ಎಸಗುತ್ತಾ ಬಂದಿರುತ್ತಾರೆ. ಇಲ್ಲಿವರೆಗೆ ಸದರಿಯವರ ಮೇಲೆ ಒಟ್ಟು 8 ಕ್ರಿಮಿನಲ್ ಕೇಸ್ ವಿಜಯಪುರ ಶಹರದಲ್ಲಿ ದಾಖಲಾಗಿರುತ್ತದೆ. ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ನಡುವೆ ಇದ್ದ ಬಾಂಧವ್ಯ ಕೆದಡಿ ಎರಡೂ ಸಮುದಾಯದ ನಡುವೆ ಜಾತಿ ಮತ ಪಂಥ ಹಾಗೂ ಸಮುದಾಯದ ವಿರುದ್ಧ ಆಕ್ಷೇಪಾರ್ಹ ಮತ್ತು ಮತೀಯ ಭಾವನೆಗಳನ್ನು ಕೆಳಿಸುವಂತ ಹೇಳಿಕೆಗಳನ್ನು ನೀಡುತ್ತಾರೆ. ಈ ನೋಟಿಸ್ ತಹಸೀಲ್ದಾರನ್ನು ಕೊಟ್ಟಿದ್ದಾರೆ. ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ವಿಜಯಪುರ್ಗೆ ಮತ್ತು ಗೋಲ್ ಗುಮ್ಮಟ್ PSI ಕಾನೂನು ಸುವ್ಯವಸ್ಥೆಗೆ ನೇರ ಆಗ್ರಹ ಪಡಿಸ್ತೀನಿ. ನಾನು ಯಾವ ಹಿಂದೂ ಸಮಾಜದ ದೇವರ ಬಗ್ಗೆ ಯಾವ ವೇದಿಕೆಯಲ್ಲಿ ಯಾವ ಮಂಚಿನಲ್ಲಿ ನಾನು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಅಥವಾ ಅವಹೇಳನಕಾರಿಯನ್ನು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ಸಾಕ್ಷಿ ಆಧಾರ ಸಮೇತ ಸಾರ್ವಜನಿಕ ಪಡಿಸಬೇಕು. ಇಲ್ಲದಿದ್ದರೆ ಅವ್ರ ಮೇಲೆ ನಾನು ಈಗಾಗಲೇ ಪ್ರಕ್ರಿಯೆಯನ್ನು ತಯಾರಿ ಮಾಡಿದ್ದೀನಿ. ಬಿಜಾಪುರ ತಹಸೀಲ್ದಾರ್ ಮೇಲೆ ಹಾಗೂ PSI ಅವ್ರ ಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಅವ್ರ ಮೇಲೆ ರಿಟ್ ಆಫ್ ಮ್ಯಾಂಡಮಸ್ ಹಾಕಿ ನಿರ್ದೇಶನ ಜಾರಿ ಮಾಡುವ ವ್ಯವಸ್ಥೆ ನಾನು ತಯಾರಿಯಲ್ಲಿ ಇದ್ದೀನಿ. ಯಾಕಂತಂದ್ರೆ ನನ್ನ ತೇಜೋದಯ ಮಾಡಲಿಕ್ಕೆ ಇದು ಒಂದು ಹುನ್ನಾರ ಜಿಲ್ಲಾಡಳಿತ ಹಾಗೂ ಬಶಾ ಧರ್ಮಕಡ್ಲಿ ಈ ಒಂದು ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ. ನಗರ ಶಾಸಕ ಧರ್ಮಕಡ್ಲಿ ಇವರ ಮಾರ್ಗದರ್ಶನದಂತೆ ನಡೀತಾ ಇದೆ. ಯಾಕೆ ಅಂತಂದ್ರೆ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತಾವು ಗಮನಿಸಬಹುದು, ಈ ಧರ್ಮಕಡ್ಲಿ ಆಯ್ಕೆ ಆಗಿದ್ದ ದಿವಸದಿಂದ ಇವತ್ತಿನವರೆಗೆ ಯಾವ ಅಧಿಕಾರಿಗಳು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬಿಟ್ಟಿದ್ದಾರೆ ಅವರೇ ಕಂಟಿನ್ಯೂಷನ್ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಾಜಕೀಯ ಇಲ್ಲ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ದಿಂದ ಯಾರು ಅಗರ್ಭ ಶ್ರೀಮಂತರಲ್ಲ. ನಾನೊಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ಮತ್ತು ನಾನು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದ್ದು ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ತುಳಿಯಲು, ನನ್ನನ್ನು ಕೆಣಗಣಿಸುವ ಸಲುವಾಗಿ ಮತ್ತು ನನ್ನ ಧ್ವನಿ ಮೊಟಕುಗೊಳಿಸುವ ಸಲುವಾಗಿ ಇದು ಒಂದು ಬಸನಗೌಡ ಧರ್ಮಕಡ್ಲಿ ಅಂತ ರಾಜಕಾರಣಿ ಮತ್ತು ಅವ್ರ ಜೊತೆ ಕೆಲವು ಕಾಣಲಾರದ ಕೈಗಳು ಕೂಡಿಕೊಂಡು ನನ್ನನ್ನು ಈ 8 ಪ್ರಕರಣದಲ್ಲಿ ಆರೋಪಿಯನ್ನು ಆಗಿ ಮಾಡಿದರು. ಆದರೆ ನನಗೆ ಸಂಪೂರ್ಣ ವಿಶ್ವಾಸ ಈ ಭಾರತೀಯ ಸಂವಿಧಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇಷ್ಟು ಕೇಸ್ನಲ್ಲಿ ಯಾವುದೇ ಒಂದು ಕೇಸ್ನಲ್ಲಿ ನನಗೆ ಇವತ್ತಿನವರೆಗೆ ಶಿಕ್ಷೆ ಆಗಿರುವುದಿಲ್ಲ. ಮತ್ತು ಈಗ ಅದೇ ವಿಷಯ ಕುರಿತು ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಈಗ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವ್ರದ್ದು ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ. ಎಲ್ಲ ಜಾತಿ ಜನಾಂಗ ಸಮಾಜದ ವರ್ಗದವರಿಗೆ ಅವರು ಕೂಡಿಕೊಂಡು ಅಧಿಕಾರವನ್ನು ಮಾಡಬೇಕು. ಮತ್ತು ಅದೇ ರೀತಿ ಬಿಜಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ನನ್ನ ನೇರ ಆಗ್ರಹ ಇದೆ. ಒಂದು ವೇಳೆ ನೀವು ಕರ್ತವ್ಯದಲ್ಲಿ ವಿಫಲ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುವಂತ ಸನ್ನಿವೇಶ ಉದ್ಭವ ಆಗ್ತದೆ. ಯಾಕಂತಂದ್ರೆ ನನ್ನ ಮೇಲೆ 8 ಅಪರಾಧಿಕ ಪ್ರಕರಣಗಳು ದಾಖಲಾಗಿರುವುದರಿಂದ ಪ್ರಕರಣ ಬಾಕಿ ಇರುವಂತಹದ್ದು ನೆಪದಲ್ಲಿ ನನ್ನನ್ನು ಬಿಜಾಪುರ ಸರಹದ್ದಿಯಿಂದ ಗಡಿಪಾರು ಮಾಡಿದ್ದು ತಮ್ಮ ಮುಂದೆ ಇದೆ. ಈ 2 ಅಂಶಗಳನ್ನು ಗಮನಿಸಿದರೆ ನಾನು ಇವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧೀಕ್ಷಕರ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ. ಇವರು ಸಂವಿಧಾನವನ್ನು ಪಾಲಿಸಿ ಅಧಿಕಾರವನ್ನು ಚಲಿಸ್ತಾ ಇದ್ದಾರೆ. ಏನು ಯತ್ನಾಳ್ ಬಸನಗೌಡ ಧರ್ಮಕಡ್ಲಿ ಅಂತ ನಾಲಾಯಕ ರಾಜಕಾರಣಿಗಳ ಮಾತು ಕೇಳಿ ಇವರು ಆಡಳಿತ ನಡೀತಾ ಇದೆ ಅನ್ನೋಂಥದ್ದು ಇದು ನನ್ನ ಪ್ರಶ್ನೆ ಇದೆ. ಯಾಕೆ ಅಂತಂದ್ರೆ ಭಾರತೀಯ ಸಂವಿಧಾನದ ಅಡಿ 14ರಲ್ಲಿ ಎಲ್ಲರಿಗೆ ಸಮಾನ ಹಕ್ಕು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಯಾವನು ಶ್ರೇಷ್ಠನೂ ಅಲ್ಲ, ಯಾರು ಕೀಳು ಮಾಡಿದವರು ಅಲ್ಲ. ಹಾಗಾಗಿ ಯಾವಾಗ 8 ಕೇಸದ ಆರೋಪಿಯನ್ನಾಗಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸ್ತಾ ಇದ್ದೀನಿ, ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮಕಡ್ಲಿ 26 ಕೇಸನ್ನು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಅಂತಂದ್ರೆ ಅವರಿಗೆ ಯಾಕೆ ತಡಿಪಾರು ಇನ್ನೂವರೆಗೆ ಮಾಡಲಿಲ್ಲ, ಯಾಕೆ ಮಾಡುವುದಿಲ್ಲ, ಕಾನೂನಾತ್ಮಕ ಏನು ಅಡೆತಡೆ ಉಂಟಾಗಿದೆ. ಅದರಂತೆ
ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳಕ್ಕೆ ಕಮ್ಯುನಲ್ ಗುಂಡ ಅಂತ ಡಿಕ್ಲೇರ್ ಮಾಡ್ತಾ ಇಲ್ಲ? ಏನ್ ಸಮಸ್ಯೆ ಇದೆ? ಯಾರ್ದು ಇದರಲ್ಲೇ ಕೈವಾಡ ಇದೆ ಅವರನ್ನು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ? ಇವೆಲ್ಲ ಸಾರ್ವಜನಿಕ ಮಾಡಬೇಕು. ಮತ್ತು ಈ ಮಾಧ್ಯಮದ ಮುಖಾಂತರ ಇವತ್ತ ನಾನು ಸಾರ್ವಜನಿಕ ಮಾಡ್ತಾ ಇದ್ದೀನಿ, ನಮ್ಮ ರಾಜಕೀಯ ನಾಯಕರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ, ದೀನ ದಲಿತರಿಗೆ ಎಲ್ಲರಿಗೆ ಒಗ್ಗೂಡಿಸಿ ರಾಜಕಾರಣ ಮಾಡುವಂತದ್ದು ಏಕೈಕ ರಾಜಕಾರಣಿ, ಅಭಿವೃದ್ಧಿ ಪರ ರಾಜಕೀಯ ಮಾಡುವಂತಹದ್ದು ಎಂ ಬಿ ಪಾಟೀಲ್ ಮತ್ತು ನಮ್ಮ ನಾಯಕರಾದ್ರೆ ಅಬ್ದುಲ್ ಹಮೀದ್ ಮುಷ್ರಿಫ್. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಕೆಲವು ದಿವಸಗಳಿಂದ ನಾನು ನಗರದಲ್ಲಿ ಗೊಂದಲ ಕೇಳ್ತಾ ಇದ್ದೀನಿ, ಖಾದ್ರಿ ಅವರು ಹಿಂಗ್ ಮಾಡ್ತಾ ಇದಾರೆ, ಖಾದ್ರಿ ಅವ್ರು ಹಿಂಗ್ ಮಾಡ್ತಾ ಇದಾರೆ, ಏನಾದ್ರು ವೈಯಕ್ತಿಕ ಅವ್ರದ್ದು ಬೇರೆ ವಿಚಾರ ಇದ್ದಿರ್ಬಹುದು ಅಂತ ಹೇಳಿ. ಯಾವುದೇ ವಿಚಾರ ನಂದಿಲ್ಲ. ನಂದು ಒಂದೇ ಒಂದು ವಿಚಾರ, ನಮ್ಮ ಸಮುದಾಯದ ರಕ್ಷಣೆಗಾಗಿ 24 ತಾಸು 24x7 ಈ ಜಿಲ್ಲೆಯಲ್ಲಿ ಎಲ್ಲೇ ನಮ್ಮ ಸಮುದಾಯದ ಮುಸ್ಲಿಂ ಸಮುದಾಯದ ಯುವಕರಿಗೆ, ಯುವತಿಯರಿಗೆ, ಅಣ್ಣ ತಮ್ಮ ತಂಗಿಯ ತಾಯಂದಿರಿಗೆ ಎಲ್ಲಿಯೋ ತೊಂದರೆ ಯಾರಿಂದೇ ಆಗಲಿ ನಾನು ಅಲ್ಲೇ ಹಸ್ತಕ್ಷೇಪ ಮಾಡವನೆ. ಅದು ಧರ್ಮ ಕಡ್ಲಿದಿಂದರೇ ಆಗಲಿ, ಯಾವುದೇ ಕಡ್ಲಿಲಿಂದರೇ ಆಗಲಿ, ನನಗದು ಸಂಬಂಧ ಇಲ್ಲ. ಮತ್ತಿನ್ನ ಒಂದು ಈ ವಿಷಯ ಕುರಿತು ಈಗ ಪಾಯಿಂಟ್ ನಂಬರ್ 2 ನಂದು ಏನಿದೆ ಅಂತಂತಂದ್ರೆ, ಇತ್ತೀಚೆಗೆ ವಿಜಯಪುರ ನಗರದಲ್ಲಿ ತಾವು ಗಮನಿಸಿರ್ಬೇಕು, 22, 23, 24, 25, 2, 1 ಇವೆಲ್ಲ ವಾರ್ಡ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಳಗೊಂಡ ವಾರ್ಡ್ಗಳು. ಅದರಲ್ಲಿ ಯಾವುದೇ ಇಂಟೀರಿಯರ್ ರಸ್ತೆಗಳಲ್ಲಿ UGD ವರ್ಕ್ ಇಲ್ಲ, ರೋಡ್ ಇಲ್ಲ, ಗಟರ್ ಸಿಸ್ಟಮ್ ಇಲ್ಲ, ಲೈಟ್ ಇಲ್ಲ, ಡ್ರೈನೇಜ್ ಇಲ್ಲ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ಅನುದಾನವನ್ನು ವ್ಯವಸ್ಥೆ ಮಾಡಿ ನಮ್ಮ ಮುಸ್ಲಿಂ ಸಮಾಜದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕುಂಟಿದೆ, ಅದನ್ನು ಸರಿಪಡಿಸಿ ಅಭಿವೃದ್ಧಿ ಮಾಡ್ಬೇಕಂತ ನನ್ನ ಆಗ್ರಹ. ಪಾಯಿಂಟ್ ನಂಬರ್ 3, ಈ ತಹಸೀಲ್ದಾರ್ ನೀಡಿರುವ ನೋಟಿಸ್ಗೆ ನಾನು ದಿನಾಂಕ 22/5/2025 ಮಾನ್ಯ ವಿಜಯಪುರ ಜಿಲ್ಲಾ ಸತ್ರ ನ್ಯಾಯಾಲಯ ವಿಜಯಪುರ ಇವರ ನ್ಯಾಯಾಲಯದಲ್ಲಿ ರಿವಿಷನ್ ಪಿಟಿಷನ್ ಫೈಲ್ ಮಾಡಿ, ಅದರಲ್ಲಿ ಮಾನ್ಯ ನ್ಯಾಯಾಲಯವು ನನ್ನ ಪರವಾಗಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಆದ SS ಲವ್ಲಿ ಅವರು ನಿವೃತ್ತಿ ತೆಗೆದುಕೊಂಡಿರೋದ್ರಿಂದ ನಾನು ನಮ್ಮ AT ಬಿರಾದಾರ್ ಸರ್, ನಮ್ಮ ಸೀನಿಯರ್ ಅಡ್ವೊಕೇಟ್ AT ಬಿರಾದಾರ್ ಸರ್ ಅವರು ವಕಾಲತನ್ನು ವಹಿಸಿ ನನ್ನ ಪರವಾಗಿ ಮಾನ್ಯ ನ್ಯಾಯಾಲಯದಿಂದ ಆ ತಹಸೀಲ್ದಾರ್ ನೀಡಿರುವ ಗೈರ್ ಕಾಯ್ದೆಶೀರಿ ಆದೇಶವನ್ನು ತಡೆಯಾಜ್ಞೆ ತಂದಿರುತ್ತಾರೆ. ಮಾನ್ಯ ನ್ಯಾಯಾಲಯ ವಾದವನ್ನು ಅವಲೋಕಿಸಿ ತಡೆಯಾಜ್ಞೆ ನೀಡಿರುತ್ತದೆ. ಹಾಗಾಗಿ ಈ ಆದೇಶದ ಅಂಮಲಬಜಾವಣೆ ಯಾವ ಕಾಲಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಕಾನೂನಾತ್ಮಕ. ನಂತರ ನನ್ನ ಮೇಲೆ ತಹಸೀಲ್ದಾರ್ ನೀಡಿರುವ ನೋಟಿಸ್ನಲ್ಲಿ 8 ಪ್ರಕರಣ ಅಂತೂ ಬಿಂಬಿಸ್ತಾ ಇದ್ದಾರೆ. ಅವು 8 ಪ್ರಕರಣಗಳಲ್ಲಿ ನಾನು ಯಾವುದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿ ಆಗಲಾರದೆ ಗೊತ್ತಿದ್ದು ಸಹ ನನ್ನ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದ್ದು, ಅದನ್ನು ನಾನು ಮಾನ್ಯ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಿದ್ದೀನಿ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಾನು ಖುಲಾಸೆಗೊಂಡು ಬಿಡುಗಡೆ ಆಗಿರುತ್ತೇನೆ. ಇದು ಒಂದು ಪೊಲೀಸ್ ರೆಕಾರ್ಡ್ ಮೇಂಟೈನ್ ಮಾಡುವ ಸಲುವಾಗಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳನ್ನು ಸೇಫ್ ಮಾಡುವ ಸಂಬಂಧ, ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರಂ ಕಡ್ಲಿ ಇವರನ್ನು ಸೇಫ್ ಮಾಡುವ ಸಲುವಾಗಿ. ಯಾಕೆ ಅಂತಂತಂದ್ರೆ ಅವ್ರಿಗೆ ಒಬ್ರಿಗೆ ನೋಟಿಸ್ ಕೊಟ್ಟರೆ ಇವ್ರಿಗೆ ಟ್ರಾನ್ಸ್ಫರ್ ಭಾಗ್ಯ ಫಿಕ್ಸ್ ಆಗ್ತದ ಅನ್ನುವಂಥ ಭಯದಿಂದ ಈ ಅಧಿಕಾರಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಕರ್ತವ್ಯ ಜವಾಬ್ದಾರಿ ನಿಷ್ಪಕ್ಷವಾಗಿ ಅಧಿಕಾರವನ್ನು ಚಲಾಯಿಸುವುದು ಇದೆ, ಪಕ್ಷಪಾತ ಮಾಡುವಂಥದ್ದು ಇಲ್ಲ. ಈ ಅಂಶಗಳಿಂದ ನಂತರ ನಾನು ಈಗ ಮೊನ್ನೆ ನಡೆದಿದ್ದು ಮಂಗಳೂರಿನಲ್ಲೇ ಹತ್ಯೆ ಮಾಡಿದ್ದನ್ನು ಖಂಡಿಸುತ್ತಾ ಮತ್ತು ಈ ಕಾಂಗ್ರೆಸ್ ಪಕ್ಷದ ಆಡಳಿತದ ಸರ್ಕಾರಕ್ಕೆ ನೇರ ಆಗ್ರಹ ಮಾಡುತ್ತೇನೆ. ಒಂದು ವೇಳೆ ನಿಮ್ಮ ಕೈಯಿಂದ ನಮ್ಮ ಅಲ್ಪಸಂಖ್ಯಾತ ದೀನ ದಲಿತರನ್ನು ರಕ್ಷಿಸಲು ಮತ್ತು ಅವರಿಗೆ ನಿರ್ವಹಣೆ ಮಾಡಿಸಲು ಮತ್ತು ಅವ್ರದ್ದು ಅಭಿವೃದ್ಧಿ ಮಾಡಿಸಲು ಆಗುವುದಿಲ್ಲ ಅಂತಂದ್ರೆ ನಮಗ ಸರಿಯಾಗಿ ನೀವು ಹೇಳಿಬಿಟ್ಟಿದ್ದೀರಿ ಅಂದ್ರೆ ನಾವು ಪರಾಯ ವ್ಯವಸ್ಥೆ ನಮಗೂ ಇದೆ. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ಮತ ಚಲಾವಣೆ ನೀಡುವ ಅಮೂಲ್ಯ ಹಕ್ಕನ್ನು ನಾವು ಚಲಾಯಿಸುತ್ತಾ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕನ್ನುವಂತ ವ್ಯವಸ್ಥೆ ಕಳಿಸ್ತೀವಿ. ಯಾಕೆ ಅಂತಂದ್ರೆ ಅಮಾಯಕ ಮುಸಲ್ಮಾನರ ಜೊತೆಗೆ ಮಂಗಳೂರು ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಒಬ್ಬ ಸಾಮಾನ್ಯ ಆಟೋ ರಿಕ್ಷಾ ಡ್ರೈವರ್ದಿಂದ ಹಿಡಿದು ಒಬ್ಬ IAS ಆಫೀಸರ್ ಮುಸಲ್ಮಾನ್ ಇದ್ರೆ ಸಾಕು,
ಅವರನ್ನು ಅವೇಳನಕಾರಿ ಮಾತನಾಡ್ತಾ ಇದ್ದಾರೆ. ಇತ್ತಿತ್ಲ MLC ನನ್ನ ಮಗ ಒಂದು IAS ಆಫೀಸರ್, ಗುಲ್ಬರ್ಗ IAS ಆಫೀಸರ್ ಅನ್ನು ಪಾಕಿಸ್ತಾನದ IAS ಆಫೀಸರ್ ಅಂತ ಹೇಳ್ತಾನ. ನಮ್ಮ ಮಕ್ಕಳ ಈ ನನ್ನ ಮಗ ಬಿಜಾಪುರ ನಗರದ ಒಬ್ಬ ಮತ್ತು ಆ MLC ಮತ್ತು ಶಿವಮೊಗ್ಗದಾಗ ಒಬ್ಬ, ಇವು ಇಬ್ಬರಿಗೂ ಪಾರ್ಟಿದಿಂದ ಉಚ್ಚಾಟನೆ ಮಾಡ್ಯಾರ. ಇದರ ಅರ್ಥ ಭಾರತೀಯ ಜನತಾ ಪಕ್ಷ ಒಂದು ಹಿಂದುತ್ವವಾದ ಎಜೆಂಡೆ ಮೇಲೆ ಇರ್ತಕ್ಕಂಥ ಒಂದು ಕಠೋರ ಪ್ರಖರ ಹಿಂದುತ್ವವಾದದ ಪಕ್ಷ. ಯಾಕೆಂತಂದ್ರೆ ಅಂತ ಪ್ರಖರ ಹಿಂದುತ್ವದ ಪಾರ್ಟಿಯಿಂದ ಇವ್ರು ಹೊರಗಿದ್ದಾರೆ ಅಂತಂದ್ರೆ ಇವರು ನಾಗರಿಕ ಸಮಾಜದಲ್ಲಿ ಬದುಕುವಕ್ಕೆ ಅರ್ಹ ಅಲ್ಲ ಅಂತೇಳಿ. ಮತ್ತು ಒಬ್ಬ IAS IPS ಆಫೀಸರ್ಸ್ ಈ ದೇಶದ ಆಸ್ತಿ. ಅಲ್ಲಿ ಮಧ್ಯಪ್ರದೇಶದಾಗ ಒಬ್ಬ ಮಗ ಸೂಫಿಯಾ ಕುರೇಶಿ ಕರ್ನಲ್ ಅನ್ನು ಅವೇಳನಕಾರಿ ಮಾತನಾಡಿದ. ಅಂದ್ರೆ ಇವ್ರ ಪ್ರವೃತ್ತಿನೇ ಬರೇ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ. ಮಕ್ಕಳ ಈಗೀಗ ನಮ್ಮ ನರೇಂದ್ರ ಮೋದಿಜಿ ಅವರು ವಾರ ಡಿಕ್ಲೇರ್ ಮಾಡಿದ್ರು. ನಿಮ್ಮ ಮಕ್ಕಳಾಗಟ ದಮ್ ಇದ್ದಿದ್ರೆ ನೀವು ಎಲ್ಲ ಹೋಗಿ ನಿಂದಿರ್ಬೇಕಾಗಿತ್ತಲ್ಲ. ಹೋಗಿ ನಿಂತು ಪಾಕಿಸ್ತಾನ ನಿರ್ಣಾಮ ಮಾಡಿ ಸ್ಮಶಾನ ಮಾಡಿ ಅಲ್ಲೇ ಒಂದು ಪ್ಯಾರಲಲ್ ರಾಮ ಮಂದಿರ್ ಕಟ್ಟಿ ಬರ್ತಿದ್ವಿ ನಾವು ನಿಮ್ ಜೊತೆಗೆ ಬಂದು. ಅದು ಬಿಟ್ಟು ಕೇಸಿ ಬರೇ ಮೈಕ್ ಸಿಗಾನ ಪಾಕಿಸ್ತಾನ ಒಬ್ಬ ಕೇವಲ ಮುಸಲ್ಮಾನ್ ಅನ್ನುವಂಥದ್ದೊಂದು ಪದಕ್ಕೆ ನೀವು ಈ ತರ ಮಾತನಾಡಿದ್ರೆ ಮಕ್ಕಳ ಆತಂಕವಾದಿಗಳಿಗೆ ಭಯೋತ್ಪಾದಕರಿಗೆ ಯಾವ ಜಾತಿ ಇಲ್ಲ. ಹಾಗಾಗಿ ಕೆಲವು ಮುಸಲ್ಮಾನರ ಒಳಗೆ ಆತಂಕವಾದಿ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೆಲವೊಂದು ಹಿಂದೂ ಸಮಾಜದಲ್ಲಿನೂ ಆತಂಕವಾದಿ ಅದಾರ. ಈ ಬಿಜಾಪುರ್ನಾಗ ಒಬ್ಬ ಭಯೋತ್ಪಾದಕ ಅದಾನ, ಶಿವಮೊಗ್ಗದಾಗ ಒಬ್ಬ ಭಯೋತ್ಪಾದಕ, ಈಗ ಮೊನ್ನೆ ಗುಲ್ಬರ್ಗದಾಗ ಒಬ್ಬ ಭಯೋತ್ಪಾದನೆ ಮಾಡ್ದ. ಹಾಗಾಗಿ ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಲಂಕುಷವಾಗಿ ಪರಿಗಣಿಸಿ ಇಮಿಡಿಯೇಟ್ ಮಂಗಳೂರಿನಲ್ಲಿ ಒಬ್ಬ ಅಮಾಯಕ ಮುಸಲ್ಮಾನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಹಿಂದೂ ಆತಂಕವಾದಿಗಳನ್ನು ಕೂಡಲೇ ಬಂಧಿಸಿ ಅವ್ರ ಮೇಲೆ UAPA ಆಕ್ಟ್ ಅಳವಡಿಸಿ ಅದೇ NIA ಇನ್ವೆಸ್ಟಿಗೇಷನ್ ಕೊಟ್ಟು ಅವ್ರು ಗಲ್ಲಿ ಶಿಕ್ಷೆ ಕೊಡ್ಬೇಕಂತ ನಮ್ಮ ಇಡೀ ಮುಸಲ್ಮಾನ್ ಸಮಾಜದ ಆಗ್ರಹ ಇದೆ. ಅದರಂತೆ ಬಿಜಾಪುರ ಇನ್ನು ಉತ್ಪಾದಕ ಚಟುವಟಿಕೆಗೆ ಮಾನ್ಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಯಾವುದೇ ಅವಕಾಶ ಕೊಡಬಾರದು ಅಂತ ಹೇಳಿ ನಮ್ದು ಆಗ್ರಹ ಇದೆ. ಮತ್ತು ಇಡೀ ಮುಸ್ಲಿಂ ಸಮಾಜದ ಪರವಾಗಿ ನಾನು ಬಹಿರಂಗವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಒಂದು ವೇಳೆ ಇನ್ನು ಮುಂದೆ ಈ ಧರ್ಮ ಕಡಲಿ ಯಾಕಂದ್ರೆ 12ನೇ ಶತಮಾನದ ಧರ್ಮಗುರುಗಳಾದ ಮತ್ತು ಸೋಷಿಯಲ್ ರಿಫಾರ್ಮರ್ ಆದ ಬಸವೇಶ್ವರ ಧರ್ಮಗುರು ಅವ್ರದ್ದು ಹೆಸರು ಅವನಿಗೆ ಇರೋದ್ರಿಂದ ನಾನು ಆ ಹೆಸರಿಗೆ ಕಪ್ಪು ಚುಕ್ಕಿ ಬರಬಾರ್ದು ಅನ್ನೋಂಥದ್ದು ಉದ್ದೇಶದಿಂದ ಒಂದು ಪೂರ್ತಿ ಹೆಸರು ತಗೋತಾ ಇಲ್ಲ. ನನಗ ಅವನ ಪೂರ್ತಿ ಅವನ ಅಪ್ಪನ ಪೂರ್ತಿ ಹೆಸರು ತಗೊಳ್ಳಿಗೆ ಏನು ಸಂಕೋಚ ಇಲ್ಲ. ಆದ್ರೆ ಅವನದು ನಿಕ್ ನೇಮ್ ನಾನು ಹೇಳಲಿಕ್ಕೆ ಬಯಸ್ತಾ ಇದೀನಿ ಮಾಧ್ಯಮದ ಮುಖಾಂತರ. ಶಿಗ್ಲಿ ಬಶ್ಯ ಇರ್ತಿತ್ತ ಗದಗರಾಗ ತುಡುಗು ನನ್ನ ಮಗ, ಇವ ಭಯೋತ್ಪಾದಕ ನನ್ನ ಮಗ. ಈ ಶಿಗ್ಲಿ ಬಶ್ಯ ಅಂದ ಪ್ಯಾರಲಲ್ ನ್ಯಾರೇಟಿವ್ ಈ ಧರ್ಮ ಕಡ್ಲಿ ಬಶ್ಯ. ಮತ್ತು ಒಂದು ವೇಳೆ ಆ ಧರ್ಮ ಕಡ್ಲಿ ಬಶ್ಯ ಮೊನ್ನೆ ಒಂದು ಪ್ರೆಸ್ ಮೀಟ್ ನಲ್ಲೇ ಒಪ್ಕೊಂಡಿದ್ದ, ನಮ್ಮ ಪೂರ್ವಜರ ಹೆಸರ ಧರ್ಮ ಕಡ್ಲಿ ಬಿರಿದಿದೆ ಅಂತ. ಮಗನೇ ನಿನ್ನ ಸರ್ಟಿಫಿಕೇಟ್ ಊರಿಗೆ ಯಾಕೆ ಬೇಕಾಗ್ಯದ? ಅದಿಯೋ ಇಲ್ಲೋ ಕೋರ್ಟ್ನಾಗ ಏನ್ ಕೇಳ್ತಾರ, ಅಪರಾಧ ಮಾಡಿಯೋ ಇಲ್ಲೋ, ಸಂದರ್ಭ ಯಾವ ಅನುಗುಣವಾಗಿ ಅಪರಾಧ ಮಾಡಿಯೋ ನ್ಯಾಯಾಲಯ ಕೇಳುವುದಿಲ್ಲ. ಅಪರಾಧಿ ಅದಿಯೋ ಇಲ್ಲೋ ಅಷ್ಟೇ, ವೆದರ್ ಯು ಆರ್ ಪ್ಲೀ ಗಿಲ್ಟ್ ಆರ್ ರೆಡಿ ಟು ಟ್ರೈ. ಮಗನೇ ನಿನಗ ಅವಾಗ ಪರಮಗೊಂಡ ಬಬಲೇಶ್ವರ ಮತಕ್ಷೇತ್ರದ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಅವರು ನಿನಗ ಸವಾಲ್ ಹಾಕಿದಾಗ ನೀ ತಿರಸ್ಕಾರ ಮಾಡ್ಬೇಕಾಗಿತ್ತು ಮಗನೇ. ಯಾಕ ನಾನು ನಮ್ಮ ಪೂರ್ವಜರು ಧರ್ಮ ಕಡಲಿ ಇದ್ರು. ಮಗನೇ ನೀನು ಒಬ್ಬ ಯತ್ನಾಳ್ ಊರನ್ನ ಧರ್ಮ ಕಡ್ಲಿ ಇದ್ದಿದ್ ಬಗ್ಗೆ ಅವರು ಜಾತಕನೇ ತೆಗ್ದಾರ ನಿಂದ. ನೀವು ಅಗರ್ಭ ಶ್ರೀಮಂತರು ಇದ್ದಿದ್ರಿ ಅಂದ್ರೆ ಶ್ರೀಶೈಲಕ್ಕೆ ಹೋಗೋ ಟೈಮ್ನಾಗ ನಿಮ್ ಹೊಲ್ದಾಗಿಂದ ಕಡ್ಲಿ ತಿಂತಿದ್ರಂತ ನೀ ಹೇಳ್ತಾ ಇದ್ದಿ, ಒಪ್ಕೋತೀನಿ. ಮತ್ ಹಾಗಿದ್ದತ್ತಂದ್ರ ನಂದೊಂದ್ ಪ್ರಶ್ನೆ ನಿನ್ಗ ನೇರಿದೆ. ನಿಮ್ಮಪ್ಪ ನಿನ್ಗ ಹಳೆ ಟ್ರಕ್ ಕೊಟ್ಟು ಯಾಕೆ ಕಳಿಸಿದಪ್ಪ ಊರಿಗೆ ಬಿಜಾಪುರಕ್ಕ? ಅಗರ್ಭ ಶ್ರೀಮಂತ ಇದ್ದವ್ರಗ ಹಳೆ ಟ್ರಕ್ ಕೊಟ್ಟು ಮನಿ ಹೊರಗೆ ಹಾಕ್ತಾರ? ಮತ್ತು ನೀನು ರೇಣುಕಾ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಅಬ್ದುಲ್ ರಜಾಕ್ ದರ್ಗಾ ಎದುರಿಗೆ ಒಂದು ವೈನ್ ಶಾಪ್ ಇದೆ, ಅಲ್ಲೇ ದ್ವಾಸಿ ಡಿಸೈನ್ದ ಬನಿನ್ ಹಾಕೊಂಡು ಕೊಳ್ಳಾಕ್ ದಸ್ತಿ ಕಟ್ಕೊಂಡು ಚಡ್ಚಾನ್ ಬರಡೋಲ್ ಇಂಡಿ 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 ಅಂತ ಯಾಕೆ ಓದಾಡ್ಕೋತ ನಿಂತಿ ಮಗನೇ? ನಿಂತಿಯೋ ಇಲ್ಲೋ ಪ್ರಮಾಣ ಮಾಡಿ ಹೇಳ. ನಮ್ಮ ಅಪ್ಪ ಕಂಡಕ್ಟರ್ ಇದ್ರು ನಾವ್ ಎಲ್ಲೇ ಚಡ್ಚಾನ್ ಇಂಡಿ ಇಂಡಿ ಶಿಂದಗಿ ಅಂತ ತಿರ್ಗಾಡ್ಕೋ ಒದರಾಡ್ಕೋತ ತಿರ್ಗಾಡಿಲ್ಲ ನಾವ್ ಎಲ್ಲೇ.
ಸಾಲಿ ಕಲ್ತೀವಿ, LLB ಪಾಸ್ ಆಗೀವಿ, ವಕೀಲಾಗಿ ವೃತ್ತಿ ಮಾಡಾಕತ್ತೀವಿ, ಸಮಾಜದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದೀವಿ. ನಿನ್ಗತ್ಲೆ ಮಗನೇ, ನೀನು ಜೀವನ ಶುರು ಮಾಡಿದ್ದೆ ಹಿಂದುತ್ವ ಮ್ಯಾಗ ಅಂತ ಹೇಳ್ತಿ. MLA ಆದಾಗ ನಿನ್ನ ಆದಾಯ ಎಷ್ಟಿತ್ತು, ಈಗ ಎಷ್ಟಿದೆ? ಸಾರ್ವಜನಿಕ ಮಾಡಿ ನೋಡೋಣ ಮಗನೇ. ದಕ್ಷ ಪ್ರಾಮಾಣಿಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಏಕೈಕ ಹಿಂದೂ ಇಲ್ಲಿ ಅಂತ ಹೇಳ್ಕೊ ತಿರುಗಾಡ್ತಿಯಲ್ಲ, ಹೇಳ ಮಗನೇ ನೋಡೋಣ. ಬಾ ಇಲ್ಲಿಗಂದ್ರೆ ಒಂದು ಡಿಬೇಟ್ ಮಾಡೋಣ, ಎದರ ಬದ್ರಾನಿ ಕುಂದ್ರೋನು. ಮತ್ತು MLA ಆಗೋಕ್ಕಿಂತ ಮುಂಚೆ ಅಮಾಯಕ ಹಿಂದೂ ವೋಟರ್ಸ್ ಅನ್ನು ಮಳ್ಳು ಮಾಡುವ ಸಂಬಂಧ ವೇದಿಕೆ ಮೇಲೆ ನೀನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಿ. ಏನಂತೇಳಿ? ನಾನು ಗಡ್ಡ ಟೊಪ್ಪಗಿ ಬುರ್ಕಾ ಹಾಕೊಂಡಿದ್ದ ಸಾಬ್ರುಗಳನ್ನು ನನ್ನ ಕಚೇರಿಗೆ ಬರಬೇಡ ಅಂತ ಸ್ಪಷ್ಟ ಹೇಳಿದ್ದೀನಿ. ನಾಚಿಗಿಡಿ ನನ್ನ ಮಗನೇ. ಈಗ ಈ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ನಾಗ ಮಾತಾಡ್ತಾ ಇದ್ದೀನಿ. ಮತ್ತೆಲ್ಲ ನಮ್ಮ ಆಪ್ತ ಪತ್ರಕರ್ತ ಬಾಂಧವರು ನನಗೆ ರೆಸ್ಟ್ರಿಕ್ಟ್ ಮಾಡ್ಯಾರ, ಏನಂತೇಳಿ ಅನ್ಪಾರ್ಲಿಮೆಂಟ್ರಿ ಡಿಸ್ಕಸ್ ಮಾಡಬಾರ್ದಂತೇಳಿ. ಹಾಗಾಗಿ ನನಗೆ ಮರ್ಯಾದೆದಿಂದ ಚಪ್ಪಲಿಗೆ ಹೊಡಿಲಾಕತ್ತೀನಿ ಮಗನೇ. ಮೊನ್ನೆ ನಡೆದಿದ್ದು ಮೇಯರ್ ಇಲೆಕ್ಷನ್ ನಲ್ಲಿ ಒಬ್ಬ ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಬಾಯಿ ನಿಶಾತ್ ಹೈದರ್ಲಿ ನದಾಫ್, ಅಕ್ಕಿ ಯಾವ ಜಾತಿ ಅವಳಪ್ಪ? ಬುರ್ಕಾ ಹಾಕೊಂಡು ನಿನ್ನ ಎದೆಗೆ ನಿಂತಾಳ, ನಿನ್ನ ಎದುರಿಗೆ ನಿಂತಾಳ. ಬುರ್ಕಾದವಳು ಅದಾಳ ಇಲ್ಲ? ಅಲ್ತಾಫ್ ಇಟಗಿ ಯಾವ ಜಾತಿ ಅವನಪ್ಪ? ಯಾವ ಜಾತಿ ಅವನು ಹೇಳಪ್ಪ? ನಿನ್ನ ನಾಲ್ಗಿ ಚಪ್ಪಲಿ ಐತೋ ನಾಲ್ಗಿ ಐತೋ ಗೊತ್ತಿಲ್ಲ. ರಾತ್ರಿಗೆ ಒಂದು ನಾಲ್ಗಿಲಿಂದ ಮಾತಾಡ್ತಿ, ಬೆಳಗ್ಗೆ ಒಂದು ನಾಲ್ಗಿಲಿಂದ ಮಾತಾಡ್ತಿ. ನಿನಗೆ ನಂಬ್ತಾ ಇರೋದು ಯಾರು ಹ್ಯಾಂಗ ನಂಬ್ತಾ ಇರೋದು ಗೊತ್ತಿಲ್ಲ. ನಮ್ದು 10 ವರ್ಷದ ಸಾಮಾಜಿಕ ಜೀವನದಲ್ಲಿ ನಮ್ದು ಪ್ರತಿಯೊಂದು ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ. ನಾವು ಹೇಳಿದ್ದೇ ಹೇಳಿರ್ತೀವಿ. ಇನ್ನ ನಿನ್ನೆ ಒಂದು ಬೇರೆ, ಇವತ್ತೊಂದು ಬೇರೆ. ನಾವು ಹೇಳೋ ಮಂದಿ ಅಲ್ಲೇ ಅಲ್ಲ. ಯಾಕಂದ್ರೆ ನಮ್ಮ ಮಾಪು ಒಂದೇ, ನಮ್ಮ ಮಾತು ಒಂದೇ. ಹಾಗಾಗಿ ಅವರನ್ನು ಅವ್ರ ಬಲದಿಂದ ನಿನ್ನ ಮೇಯರ್ ಎಲೆಕ್ಷನ್ ಚುನಾವಣೆ ಎದುರಿಸಿದ್ಯಪ್ಪ. ಆಮೇಲೆ ನೀವು ಇಷ್ಟು ನಾಚಿಗಿಡಿ ಅದಿರಿ BJP ಪಕ್ಷನವರು ಅಂತಂದ್ರ ನಿಮ್ಗ ಮಾನ ಮರ್ಯಾದೆ ಏನು? ನೀ ಅಂತೂ BJPದಾಗ ಇಲ್ಲೇ ಇಲ್ಲ. ಆ ಮೊನ್ನೆ ಕಾರ್ಪೊರೇಟರ್ ಪ್ರೇಮಾನಂದ್ ಬಿರಾದಾರ, ಮೊಹಮ್ಮದ್ ರಫೀಕ್ ಕಾಣೆ ಮತ್ತು ಇನ್ನೊಬ್ಬ ಯಾವ ಕರಡಿ ಅವರು ಹೇಳ್ತಾರ, ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಸಿಗದ. ಮಕ್ಕಳ, ನೀವು 7th ಫೇಲ್ ಅದಿರಿ ಅನ್ನೋದು ನೀವು ನಿಮ್ಮಾಗೆ ಸಾಬೀತು ಮಾಡಾಕತ್ತೀರಿ. ನೀವು ರಾಜಕಾರಣ ಮಾಡಕ್ಕೂ ಅರ್ಹರಲ್ಲ, ಸಾಮಾಜಿಕ ಜೀವನದಲ್ಲಿನೂ ಅರ್ಹರಲ್ಲ. ಅಲ್ಲೋ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ನಲ್ಲಿ ಉಸ್ತುವಾರಿ ಸಚಿವರದಾಗಲಿ MB ಪಾಟೀಲ್ದಾಗ ಅಂತೂ ತೆಗೆದು ಹಾಕ್ರಿ ಸೈಡಿಗೆ. ಮುಖ್ಯಮಂತ್ರಿದು ಏನ್ ರೋಲ್ ಇರ್ತದ? when the matter seized in the court of law, the court will decide the matter only on the merits. ಮಕ್ಕಳ, ಇವ್ರದ ಆಶೀರ್ವಾದ ಅಂತಂದ್ರೆ ಅದೇ ಸಿದ್ದೇಶ್ವರ ಹಾಕ್ಕೊಳ್ಳೋದ ಆಶೀರ್ವಾದದಿಂದ ನಮ್ಗೆ ಇಷ್ಟೇ ಸಿಕ್ಕದ ಅಂತಂದ್ರೆ ನಾವು ಒಪ್ಕೋತಿದೀವಿ. ಹೌದಪ್ಪ, ದೇವ್ರಿಗೆ ಪೂಜೆ ಮಾಡ್ಯಾರ ಮಾರತಿಗಳು, ಇವೆಲ್ಲ ಬಸನಗೌಡನ ಚೇಲೆಗಳು ಅದಾರ, ಧರ್ಮ ಕಡ್ಲಿದ ಚೇಲೆಗಳು ಅದಾರ, ಶ್ರೀಶೈಲ ಗುರುಗಳದು ಆಶೀರ್ವಾದದಿಂದ ಧರ್ಮ ಕಡ್ಲಿ ಅಗರ್ಭ ಶ್ರೀಮಂತ ಆಗ್ಯಾನ. ಆ ಸಿದ್ದೇಶ್ವರ ಹಾಪ್ಕೊಳ್ಳೋದು ಆಶೀರ್ವಾದದಿಂದ ಈ ಈ 2 ನಂಬರ್ ಕಾರ್ಪೊರೇಟರ್ಸ್ ಇವೆಲ್ಲ ಅಷ್ಟೇ ತಗೊಂಡಾರಂತ. ಮತ್ತ ನಿಮಗ ಸ್ವಲ್ಪರೇ ಬೇಸಿಕ್ ಕಾಮನ್ ಸೆನ್ಸ್ ಬೇಕಲ್ಲ? ಸ್ವಲ್ಪ ಪ್ರೊಸೆಸ್ನಾಗ ಸುಮ್ನೆ ಅಪಪ್ರಚಾರ. ಮತ್ತು ಇದು ಆಗಿದ್ರು ಒಪ್ಕೊಂಡ್ರು ನಿಮಗ ಕಾಂಗ್ರೆಸ್ ಪಕ್ಷದ ಭಿಕ್ಷದಿಂದ ನೀವು ರಾಜಕಾರಣ ಅದೀರಿ ಅಂದಂಗ ಒಪ್ಕೊಡ್ತಿರಲ್ಲ. ಅಂದ್ರ ನಿಮ್ಗೆ ಮುಸಲ್ಮಾನರದ ನಾವು ಕೊಟ್ಟಿರೋದು ಆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್. ಕಾಂಗ್ರೆಸ್ ಪಕ್ಷ ಇವತ್ತ ಆಡಳಿತದಲ್ಲಿ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಪಕ್ಷದ ಆಡಳಿತದ ಉಸ್ತುವಾರಿ ಸಚಿವರು. ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಮುಸಲ್ಮಾನರ ಬೆಂಬಲ ಇರ್ಲಾರ್ದ ನಿಮ್ಗೆ ಚೊಣ್ಣ ಹಾಕೊಳಕ, ಬಾಡಿಗೆ ಖಾದ್ಯ ಬಟ್ಟೆ ಹಾಕೊಳಕ ಯೋಗ್ಯತೆ ಇಲ್ಲ ಅಂದಂಗ ಆಯ್ತಲ್ಲ. ಹಂಗಾರೆ ಡಿಕ್ಲೇರ್ ಮಾಡ್ರಿ, ನಮ್ಗೆ ಮುಸಲ್ರು ಬೇಕು, ಆದ್ರ ಬೈಗಳನ್ನು ಇರಬೇಕು ಅಂತೇಳಿ. ಅಂದ್ರ ಸಾಮಾನ್ಯ ಹಿಂದೂ ಸಮಾಜದ ಅಮಾಯಕ ಮತದಾರರಿಗೆ ನಿಮ್ದು ಬಣ್ಣ ಗೊತ್ತಾಗ್ತದೆ. ನೀವು ಕರಿ ಬಣ್ಣದವ್ರದಿರಿ, ನೀವು ಬಿಳಿ ಬಣ್ಣದವ್ರದಿರಿ ಅಂತ. ಇಷ್ಟೆಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲ, ಸಬ್ಜೆಕ್ಟ್ ರಿಲೇಟ್ ಕೇಳ್ರಿ ಸರ. ಈಗ ನನ್ನ 3 ಪಾಯಿಂಟ್ ತಮ್ಗೆ ಹೇಳಿದ್ದೀನಿ. 3 ಪಾಯಿಂಟ್ದಲ್ಲಿ ಈಗ ನಮ್ದು ಬಲಜೋರವಾದ ಆಗ್ರಹ ಜಿಲ್ಲಾಡಳಿತಕ್ಕೆ ಒಂದಿದೆ. ಕೂಡಲೇ ಭಾರತೀಯ ಸಂವಿಧಾನದ ನಿಶ್ಚಯದ 14ರಂತೆ SS ಖಾದ್ರಿ ವಕೀಲರ ಮೇಲೆ 8 ಕೇಸ್ ಪ್ರಕರಣಗಳನ್ನು ದಾಖಲಾಗಿರುವುದರಿಂದ
ರೌಡಿ ಶೀಟರ್ ಪಟ್ಟಿಯಲ್ಲಿ ದಾಖಲಿಸಿದ್ದ ಮತ್ತು ತಡಿಪಾರು ಮಾಡಿದ್ದು ಪ್ರೊಸೆಸ್ ಅನ್ನು ವೈಸ್ ವರ್ಸ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ ಉರ್ಫ್ ಧರಮ್ ಕಡ್ಲಿ ವಿರುದ್ಧ ಅನ್ವಯ ಮಾಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾನು ಒಬ್ಬನೇ ಪ್ರತಿಭಟನೆಗೆ ಧರಣಿ ಕುಂದಿರಲಿಕ್ಕೆ ಸಜ್ಜಾಗಿದ್ದೀನಿ. ಮತ್ತು ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಹೇಳ್ತಾ ಇದ್ದೀನಿ, ಇದು ಗಂಭೀರವಾದ ಸಿಚುವೇಶನ್ ಇದೆ. ಇಡೀ ಜಿಲ್ಲೆದ ಹಿಂದೂ ಮುಸ್ಲಿಂ ಅಲ್ಪಸಂಖ್ಯಾತ ದಲಿತರ ಹಿಂದುಳಿದ ವರ್ಗದ ಎಲ್ಲ ಸೆಕ್ಯುಲರ್ ಮೈಂಡ್ ಜನತೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ನನ್ನ ಒಂದೇ ಒಂದು ಘೋಷಣೆ, ರಾಹ ಮಂಜಿಲ್ ಪರ್ ಹಮ್ ನಿಕ್ಲೆ थे अकेले लोग मिलते गए कारवां बनता गया. ಇದು ನಮ್ದಿದೆ. हम तो फकीर आदमी है झोला लेके चल दिए ಅಂತ ಹೇಳಿದ್ರಲ್ಲ ನರೇಂದ್ರ ದಾಮೋದರ್ ಮೋದಿಜಿ ಅವರು, ನಮ್ಮ ಹೆಮ್ಮೆಯ ಪ್ರಧಾನಿ. ಅದೇ ರೀತಿಯೇ ನಾನು ಒಬ್ಬನೇ ಜಿಲ್ಲಾಧಿಕಾರಿ ಕಚೇರಿಗೆ ಧರಣಿ ಕುಂದಿರ್ಲಿಕ್ಕೆ ರೆಡಿ ಆಗಿದ್ದೀನಿ. ನನ್ನ ಜೊತೆಗೆ ಯಾವ ಸರ್ವ ಧರ್ಮ ಸರ್ವ ಜಾತಿಯ ಸರ್ವ ಜನಾಂಗದ ಜಾತ್ಯತೀತವಾಗಿ ಎಲ್ಲರಿಗೆ ಮುಗ್ಧ ಆಹ್ವಾನ ಈ ಮಾಧ್ಯಮದ ಮುಖಾಂತರ ಕೊಟ್ಟಿವಿ ಸರ್.